ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೇನೆ. ಇದೇನಪ್ಪ ಇವರು ಊಟಿಗೆ ಬಂದುಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಇದು ಊಟಿನೂ ಅಲ್ಲ, ಕೊಡೈಕೆನಾಲೂ ಅಲ್ಲ ಕಣ್ರಿ. ಇದು ಬಾಲ್ ಭವನ್, ನಮ್ಮ ಬೆಂಗಳೂರಿನಲ್ಲಿರುವ ಬಾಲ್ ಭವನ್. ಬನ್ನಿ ಇವತ್ತು ಬಾಲ್ ಭವನ್ನ ಎಕ್ಸ್ಪ್ಲೋರ್ ಮಾಡೋಣ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಇಲ್ಲ ಮಕ್ಳ ಜೊತೆ ಹೋದರೆ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು, ಹೇಗೆಲ್ಲ ಎಂಜಾಯ್ ಮಾಡ್ಬೋದು, ಮತ್ತು ಒಳಗಡೆ ಏನೇನು ಅನುಕೂಲಗಳಿದೆ ಅಂತ ಎಲ್ಲ ನೋಡೋಣ. ಇದು ಕಬ್ಬನ್ ಪಾರ್ಕ್ ಹತ್ರ ಅಲೋಕೇಟ್ ಆಗಿದೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆಯಲ್ಲ, ಅದ್ರ ಪಕ್ಕನೇ ಇದೆ. ನೋಡ್ತಾ ಇದ್ದಾರಲ್ಲ, ಇದೇ ಎಂಟ್ರೆನ್ಸ್. ಇಲ್ಲೇ ನಿಮಗೆ ಟಿಕೆಟ್ ಕೂಡ ಕೊಡ್ತಾರೆ. ಅಡಲ್ಟ್ಸ್ಗೆ 30 ರೂಪೀಸ್ ಇರುತ್ತೆ ಟಿಕೆಟ್, ಚಿಲ್ಡ್ರನ್ಸ್ಗೆ 10 ರೂಪೀಸ್ ಇರುತ್ತೆ. ಸೊ ಇಲ್ಲೇ ನೀವು ಟಾಯ್ ಟ್ರೈನ್ಗೆ ಮತ್ತು ಬೋಟಿಂಗಿಗೆ ಟಿಕೆಟ್ ತೊಗೋಬೇಕಾಗತ್ತೆ. ಒಳಗಡೆ ಟಿಕೆಟ್ ನಿಮಗೆ ಸಿಗಲ್ಲ. ನೋಡಿ, ಬಂದ ತಕ್ಷಣ ರೈಟ್ ಸೈಡ್ ಇದೆಯಲ್ಲ, ಇಲ್ಲಿ ಕ್ಯೂ ಇದೆಯಲ್ಲ, ಅದು ಟ್ರೈನ್ಗೋಸ್ಕರ ಕ್ಯೂ ನಿಂತಿರುತ್ತೆ. ಇದು ಯಾವಾಗಲೂ ಈ ಥರನೇ ತುಂಬ ರಶ್ ಇರುತ್ತೆ. ಸೊ ಅಲ್ಲಿಂದ ಮುಂದೆ ಬಂದರೆ ಈ ಥರ ಗೇಮ್ಸ್ ಪಾರ್ಕ್ ಎಲ್ಲ ಇದೆ. ನೋಡಿ, ಇದೊಂದು ಗೇಮ್ ಇದೆ, ಮತ್ತು ಡ್ರ್ಯಾಗನ್ ಟ್ರೈನ್ ಇದೆ, ಕೊಲಂಬಸ್ ಇದೆ. ಇದಕ್ಕೆಲ್ಲ ಚಾರ್ಜಸ್ ಕೂಡ ಸೇಮ್ ಇರುತ್ತೆ. ಅಡಲ್ಟ್ಸ್ಗೆ 30 ರೂಪೀಸ್ ಮತ್ತು ಚಿಲ್ಡ್ರನ್ಸ್ಗೆ 10 ರೂಪೀಸ್ ಇರುತ್ತೆ. ಸೊ ಟಿಕೆಟ್ ನಿಮ್ಗೆ ಇಲ್ಲೇ ಸಿಗುತ್ತೆ. ಗೇಮ್ ಆಡಿಸ್ತಾರಲ್ಲ, ಅದ್ರ ಮುಂದೆನೇ ಸಿಗುತ್ತೆ. ನೋಡಿ, ಇಲ್ಲಿ ವಂಶಿಕಾ ಬಸ್ ನೋಡಿದ ತಕ್ಷಣ ವೀಲ್ಸ್ ಆನ್ ದಿ ಬಸ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವಳು ಆಲ್ರೆಡಿ ಒಂದ್ಸಲ ಹೋಗಿದ್ದಾಳೆ, ಅದಕ್ಕೋಸ್ಕರ ಚೆನ್ನಾಗಿ ಗೊತ್ತು ಏನೇನು ಎಲ್ಲಿದೆ ಅಂತ. ಇಲ್ಲಿ ಬಂದ ತಕ್ಷಣ ಇದು ಬ್ರೇಕ್ ಡ್ಯಾನ್ಸ್ ಅಂತ ಫ್ರೆಂಡ್ಸ್, ಇದು ಈ ಗೇಮ್ ನೇಮ್. ಬಂದ ತಕ್ಷಣ ನೋಡಿ, ಇದಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಾವು ಕೂಡ ಈ ಗೇಮ್ ಆಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನಾವು ಕೂಡ ಆಟ ಆಡಿ ಮತ್ತು ಪಾರ್ಕಿಗೆ ಬರೋಣ ಅಂತ ಪಾರ್ಕ್ ಕಡೆ ಬಂದ್ವಿ. ಪಾರ್ಕ್ ಕೂಡ ತುಂಬಾ ಚೆನ್ನಾಗಿದೆ, ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ತುಂಬ ಅಂದರೆ 5-6 ಉಯ್ಯಾಲೆ ಇದೆ, 4-5 ಜಾರುಬಂಡೆಗಳಿದೆ. ಈಗ ಬೇರೆಯವರು ಬಂದು ವೇಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಉದ್ದೇಶಕ್ಕೆ ಈ ಥರ ಜಾಸ್ತಿ ಇಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಬೇಗ ಆಟ ಆಡ್ಬೋದು, ಚೆನ್ನಾಗಿದೆ. ಈ ಥರ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ರು. ಮತ್ತು ಈ ಟಾಯ್ ಟ್ರೈನು ಈ ಥರ ಓಡಾಡ್ತಾನೇ ಇರುತ್ತೆ ಪೂರಾ ಬಾಲ್ ಭವನ್ ಸರೌಂಡಿಂಗ್. ನಾವು ಆಟಾಡ್ತಾ ಈ ಥರ ನೋಡ್ಬೋದು. ಟ್ರೈನಲ್ಲಿ ಕುತ್ಕೊಂಡಿರೋರು ಕೂಡ ಪೂರಾ ಬಾಲ್ ಭವನ್ನ ಕುತ್ಕೊಂಡೇ ನೋಡ್ಬೋದು. ತುಂಬ ಚೆನ್ನಾಗಿದೆ ಇದು ಕಾನ್ಸೆಪ್ಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಜಾತ್ರೆಗಳಲ್ಲಿ, ಇಲ್ಲ ಎಕ್ಸಿಬಿಷನ್ಗಳಲ್ಲೆಲ್ಲ ಈ ಥರ ಗೇಮ್ಸ್ಗಳೆಲ್ಲ ತುಂಬಾ ಜಾಸ್ತಿ ಇರುತ್ತೆ. 100 ರೂಪಾಯಿ ಇರುತ್ತೆ, ಇಲ್ಲ 150 ರೂಪಾಯಿ ಆ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ನೀವು ಬಾಲ್ ಭವನಕ್ಕೆ ಬಂದರೆ ಬರೀ 30 ರೂಪಾಯಿ ಇರುತ್ತೆ ಅಡಲ್ಟ್ಸ್ಗೆ. ಚಿಲ್ಡ್ರನ್ಸ್ಗಳಿಗೂ ಕಮ್ಮಿ. ಈ ಥರ ಎಲ್ಲ ಫ್ಯಾಮಿಲಿ ಅಂದರೆ ಮಿಡಲ್ ಕ್ಲಾಸ್ ಅವರು, ಲೋಯರ್ ಕ್ಲಾಸ್ ಅವರು ಎಲ್ಲ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಲಿ, ಮಕ್ಕಳಿಗೂ ಆಟ ಆಡಿಸ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಪ್ರೈಸ್ ಎಲ್ಲ ತುಂಬಾ ಕಮ್ಮಿ ಇದೆ. ಎಲ್ಲರೂ ಬಂದು ಎಂಜಾಯ್ ಮಾಡಬೇಕು ಅನ್ನೋದು ಉದ್ದೇಶ. ಈ ಸಲನೇ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು ಅನಿಸುತ್ತೆ. ನೀವೇನಾದರೂ ಒಕೇಶನ್ ಟೈಮಲ್ಲಿ, ಹಾಲಿಡೇಸ್, ನ್ಯೂ ಇಯರ್ ಆ ಥರ ಎಲ್ಲ ಬಂದರೆ ತುಂಬಾ ಕ್ರೌಡ್ ಇರುತ್ತೆ. ಬಟ್ ಯಾವಾಗಲೂ ಹೀಗೆ ವೀಕೆಂಡೆಲ್ಲ ಬಂದರೆ ಅಂದರೆ ಜನಗಳಂತೂ ಇದ್ದೇ ಇರ್ತಾರೆ. ಈ ಥರ ಫೋಟೋ ಸೆಷನ್ ಮಾಡ್ಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜಾಗ ಅಂತೂ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಎಷ್ಟು ಜನ ಬಂದ್ರೂ ತುಂಬ ಕ್ರೌಡು, ಇಕ್ಕಟ್ಟು ಅಂತ ಒಂಥರ ಅನಿಸಲ್ಲ. ಜಾಗ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಯಾವುದಾದ್ರು ಗೇಮ್ ಆಡೋಣ ಅಂತ ಅನ್ಕೋತಾ ಇದ್ವಿ. ನೆಕ್ಸ್ಟ್ ಕೊಲಂಬಸ್ ಆಡೋಣ ಅಂತ ಅಂದ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ವಂಶಿ ಅಂತ ಸ್ವಲ್ಪ ಹೆದರ್ಕೋತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ಲು.
ಮತ್ತು ನಿಮಗೆ ಈ ಥರ ಕುತ್ಕೊಂಡು ಊಟ ಎಲ್ಲ ಮಾಡೋಕ್ಕೆಲ್ಲ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಬೋದು. ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಂತ ಒಂದು ಪರ್ಟಿಕ್ಯುಲರ್ ಪಾರ್ಕ್ ಥರ ಇದೆ. ಅಲ್ಲಿ ನೀವು ಫ್ರೆಂಡ್ಸ್ಗಳಾಗಲಿ ಫ್ಯಾಮಿಲಿಗಳಾಗಲಿ ಬಂದು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಬೋದು. ನೋಡಿ ಇಲ್ಲಿ ಪಾರ್ಕೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ, ತುಂಬಾ ಕ್ಲೀನಾಗಿದೆ. ಬಟ್ ಎಲ್ಲ ಕಡೆ ಬಿಟ್ಟಿಲ್ಲ, ಒಂದು ಪಾರ್ಕ್ ಮಾತ್ರ ಕ್ಲೋಸ್ ಮಾಡಿದ್ದಾರೆ, ಒಂದು ಪಾರ್ಕ್ ಮಾತ್ರ ಓಪನ್ ಇದೆ. ಇದು ಡಿಸೇಬಲ್ಡ್ ಫ್ರೆಂಡ್ಲಿ ಪಾರ್ಕ್ ಅಂತ. ಸೊ ಇಲ್ಲಿ ಕ್ಯಾಂಟೀನ್ ಕೂಡ ಇದೆ, ಗೌರ್ಮೆಂಟಿಂದನೇ ಬಂದಿರೋ ಕ್ಯಾಂಟೀನ್ ಇದು. ಪ್ರೈಸ್ ಕೂಡ ರೀಸನಬಲ್ಲೇ, ಚೆನ್ನಾಗಿತ್ತು. ಊಟ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನೀವು ಆಟಾಡ್ಕೊಂಡು ನೀವಿಲ್ಲೇ ಊಟ ಕೂಡ ಮಾಡ್ಬೋದು. ನೋಡಿ ಈ ಪಾರ್ಕೆಲ್ಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ನಾವು ಕೂಡ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ, ಏನಾದರೂ ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ವಂಶಿಗೆ ನ್ಯೂಡಲ್ಸ್ ಅಂದರೆ ಇಷ್ಟ, ಸೊ ನ್ಯೂಡಲ್ಸೇ ತೊಗೊಂಡಿದ್ವಿ. ಸೊ ಊಟ ಮುಗಿಸ್ಕೊಂಡು ಮತ್ತೆ ನಾವು ಬೋಟಿಂಗ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬೋಟಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೆಂಡ್ಸ್ ಎಲ್ಲ ಬಂದರೆ, ಫ್ಯಾಮಿಲಿ ಎಲ್ಲ ಬಂದರೆ ಡ್ಯಾನ್ಸ್ ಆಗಲಿ, ಕುತ್ಕೊಂಡು ಊಟ ಮಾಡೋಕ್ಕಾಗಲಿ ತುಂಬಾ ಚೆನ್ನಾಗಿದೆ. ಇದು ಬಂದು ಬೋಟಿಂಗ್ ಏರಿಯಾ. ಇದು ಕೂಡ ತುಂಬಾ ಚೆನ್ನಾಗಿದೆ. 30 ರೂಪೀಸ್ಗೆ ಬೋಟಿಂಗ್ ಯಾರು ಕೊಡ್ತಾರೆ ಹೇಳಿ? ಎಷ್ಟು ಚೆನ್ನಾಗಿ. ಇಲ್ಲಿ ನೋಡಿ ವಂಶಿಕಾ ಬೋಟಿಂಗ್ ನೋಡಿದ ತಕ್ಷಣ ನಾನು ಇಳ್ಕೊಂಡು ಹೋಗ್ತಾ ಇದ್ದಾಳೆ. ಒಂದು 10 ನಿಮಿಷನೂ ನಿಲ್ಲಕ್ಕೆ ಬಿಡ್ತಿಲ್ಲ. ಬೋಟಿಂಗ್ ಅಂದರೆ ಭಾಳ ಇಷ್ಟ ಅವಳಿಗೆ. ಸೊ ಇಳ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ಕ್ಯೂವಲ್ಲಿ ಕೂಡ ನಮಗೆ ನಿಂತ್ಕೊಳ್ಳೋಕೆ ಬಿಟ್ಟಿಲ್ಲ. ಹಠ ಅಂದರೆ ಹಠ, ಫಸ್ಟು ನಡಿ ಬೋಟಿಂಗಿಗೆ ಅಂತ. ಇವಳು ಹಠ ಮಾಡೋದು ನೋಡ್ಬಿಟ್ಟು ನಮ್ಮನ್ನ ಫಸ್ಟು ಬಿಟ್ಬಿಟ್ರು ಪಾಪ. ಈಗ ಬೋಟಿಂಗಲ್ಲಿ ಕೂತ್ಕೊಂಡವಲ್ಲ, ತುಂಬಾ ಖುಷಿಯಾಗಿಬಿಟ್ಲು. ಬೋಟಿಂಗಲ್ಲೇ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾಳೆ ಇವಳು.
ನೆಕ್ಸ್ಟ್ ಬೋಟಿಂಗ್ ಮುಗಿಸ್ಕೊಂಡು ಈ ಡ್ರ್ಯಾಗನ್ ಟ್ರೈನ್ ಆಡೋಣ ಅಂತ ಬಂದ್ವಿ. ಬಟ್ ಈ ಗೇಮ್ ಏನು ಅಷ್ಟೊಂದು ಮಜಾ ಇರಲಿಲ್ಲ. ಕೊಲಂಬಸ್ ಮತ್ತು ಬ್ರೇಕ್ ಡ್ಯಾನ್ಸ್ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದು ನಾರ್ಮಲ್ ಆಗೇ ಇತ್ತು. ಸೊ ಫೈನಲಿ ಟಾಯ್ ಟ್ರೈನಲ್ಲಂತೂ ಕೂತ್ಕೊಂಡ್ವಿ. ಇದೇ ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಬಾಲ್ ಭವನ್ಗೆ. ಪೂರ ಬಾಲ್ ಭವನ್ ನೀವು ರೌಂಡ್ ಹಾಕ್ಬೋದು ಟ್ರೈನಲ್ಲೇ ಕೂತ್ಕೊಂಡು. ತುಂಬಾ ಚೆನ್ನಾಗಿರ್ತಿದ್ದಂತು. ನೀವು ಯಾವ ಊಟಿಗೂ ಹೋಗೋದು ಬೇಡ, ಕೊಡೈಕೆನಾಲ್ಗೂ ಹೋಗೋದು ಬೇಡ, ನಮ್ಮ ಬೆಂಗಳೂರಲ್ಲೇ ಇದೆ, ಇಲ್ಲೇ ಬಂದು ನಾವು ಎಂಜಾಯ್ ಮಾಡ್ಬೋದು. ಇದಂತೂ ಚೀಪ್ ಆ್ಯಂಡ್ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೋಲ್ ಡೇ ನೀವು ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಎಲ್ಲಾದರೂ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ಬರೋದು ಪ್ಲ್ಯಾನ್ ಮಾಡಿ. ತುಂಬಾ ಚೆನ್ನಾಗಿದೆ. ಸೊ ನೋಡೋದಲ್ಲ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.